ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ. ನಾನು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಆಂಪ್ಲಿಫೈಯರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಷಯ, ನನ್ನ ಈ ಹೊಸ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇ ಅದು ಆಂಪ್ಲಿಫೈಯರ್. ಮೆನು ಇದೆ. ಮೆನು ನಮಗೇನು ಬೇಡ. ಇಲ್ಲಿದೆ ನೋಡಿ, ಇದು ಆಂಪ್ಲಿಫೈಯರ್. ನೋಡೋದು ಚಿಕ್ಕದಾದ್ರೂ ಇದ್ರ ಸೌಂಡ್ ಮತ್ತು ಇದ್ರ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಹೋಮ್ ಥಿಯೇಟರ್ಗಿಂತ ಇದೆ ಬೆಸ್ಟ್ ಅನ್ಕೋಬೋದು. ಇದ್ರ ಹೆಸರು ಬಂದ್ಬಿಟ್ಟು ZK-MT21 ಅಂತ ಅಂದ್ಬಿಟ್ಟು. ನೋಡೋದು ಚಿಕ್ಕ ಆಂಪ್ಲಿಫೈಯರ್ ಆದರೂ ಕೂಡ ಇದ್ರ ಸೌಂಡ್ ಮಾತ್ರ ಜಾಸ್ತಿ ಇದೆ. ಅಲ್ಲೇ ನೋಡ್ಬೋದು ಟ್ರಬಲ್ ಬೇಸ್ ಅಂತ ಇದೆ. ಇದರ ಟೋಟಲ್ ಔಟ್ಪುಟ್ ಬಂದ್ಬಿಟ್ಟು 200 ವೋಲ್ಟ್ ಆಗಿರುತ್ತೆ. ಅಂದರೆ 50 ವೋಲ್ಟ್ ಮೇನ್ ಸ್ಪೀಕರ್ ಆಗಿರುತ್ತೆ, 100 ವೋಲ್ಟು ಸಬ್ವೂಫರ್ ಆಗಿರುತ್ತೆ. ಮತ್ತು ಇದಕ್ಕೆ 12 ವೋಲ್ಟಿಂದ 24 ವೋಲ್ಟ್ ತನಕ DC ಕನೆಕ್ಟ್ ಮಾಡ್ಬೋದು. ಮತ್ತು ಆಕ್ಸ್ ಕೇಬಲ್ ಕೂಡ ಇದೆ. ಮತ್ತು ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಕೂಡ ಇದೆ. ಮೇನಾಗಿ ಮುಂದೆ ನೋಡೋದಾದರೆ ಸಬ್ವೂಫರ್ ಮತ್ತು ಲೆಫ್ಟ್ ಟು ರೈಟ್ ಚಾನಲ್ ಮೇನ್ ವಾಲ್ಯೂಮ್ ಇದೆ. ಸಬ್ವೂಫರಲ್ಲಿ ಫ್ರೀಕ್ವೆನ್ಸಿ ಇದೆ. ಮತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ವಾಲ್ಯೂಮ್ ಕೊಟ್ಟಿದ್ದಾರೆ. ಮತ್ತು ರೈಟ್ ಟು ಲೆಫ್ಟು ಚಾನಲಲ್ಲಿ ಟ್ರಬಲ್ ಮತ್ತು ಬೇಸ್ ಕೊಟ್ಟಿದ್ದಾರೆ. ಮೇನ್ ವಾಲ್ಯೂಮ್ ಇದೆ. ಈ ಮೇನ್ ವಾಲ್ಯೂಮಲ್ಲೇ ಆನ್ ಆಫ್ ಮಾಡ್ಬೋದು. ಈ ಥರ ಸೌಂಡ್ ಬರುತ್ತೆ ಆವಾಗ. ಬನ್ನಿದ್ರು ಒಳಗಡೆ ಏನಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈ ಥರ ಇದೆ ಒಳಗಡೆ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಹೀಟ್ ಸಿಂಗು ಕೊಟ್ಟಿದ್ದಾರೆ. ಹೀಟ್ ಆದರೆ ಕಂಟ್ರೋಲ್ ಆಗಲಿ ಅಂತ ಅಂದ್ಬಿಟ್ಟು. ಕ್ಯಾಪಾಸಿಟರ್ ಕೂಡ ಇದೆ. ಇದು ಗ್ಲಾಸ್ ಡಿಎಲ್ ಮಾಡಿದ್ದಾರೆ, ಸಖತ್ತಾಗಿದೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂತ ಅಂದರೆ ಇದ್ರ ಬ್ಯಾಕ್ ಸೈಡಲ್ಲೇ ಇದ್ರ ಬಗ್ಗೆ ಫುಲ್ ಡೀಟೇಲ್ ಇದೆ, ನೋಡ್ಬೋದು. ಬನ್ನಿ ಇದ್ರ ಸೌಂಡ್ ಹೇಗಿದೆ ಅಂತ ನಿಮಗೆ ಒಂದು ಡೆಮೋ ತೋರಿಸ್ತೀನಿ. ಮತ್ತು ಇದನ್ನು ಆನ್ ಮಾಡೋಕ್ಕೇನು ದೊಡ್ಡದಾಗಿ ಕರೆಂಟ್ ಏನು ಕೊಡೋ ಹಾಗಿಲ್ಲ. DC ವೋಲ್ಟೇಜಲ್ಲಿ ಒಂದು ಲ್ಯಾಪ್ಟಾಪ್ ಚಾರ್ಜ್ ವೈರ್ ಇದ್ದರೆ ಸಾಕು, ಇದನ್ನು ಆಪ್ರೇಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಸೌಂಡ್ ಬರುತ್ತೆ. ಕನೆಕ್ಷನ್ ಕೊಟ್ಟು ಈಗ ಸೌಂಡ್ ಕೇಳಿಸ್ತೀನಿ ಬನ್ನಿ. ಏನಿಲ್ಲ, ಸಿಂಪಲ್ ಕಲೆಕ್ಷನ್ ಇದ್ರ ಹಿಂದೆಗಡೆ ಇರುತ್ತೆ. ಆ ಪ್ಲಗ್ಗೆ ಹಾಕ್ಬಿಟ್ರೆ ಮುಗೀತು. ಮತ್ತು ನಿಮಗೆ ಆ ಥರ ಕನೆಕ್ಟರ್ ಸಿಕ್ಕಿಲ್ಲ ಅಂದರೆ ಆ ಕಂಪ್ನಿಯವರೇ ಇದು ಒಂದು ಕನೆಕ್ಟರ್ ಕೊಡ್ತಾರೆ. ಆ ಕನೆಕ್ಟರಿಂದ ನೀವು ಇದನ್ನು ಆನ್ ಮಾಡ್ಬೋದು. ಈಗ ನೋಡಿ, ಆನ್ ಮಾಡಿದ್ರೆ ಆ ಥರ ಬರುತ್ತೆ. ಆನ್ ಮಾಡಿದ್ರೆ ಇಲ್ಲೊಂದು ಲೈಟ್ ಬ್ಲಿಂಕ್ ಆಗುತ್ತೆ. ಆವಾಗಲೇ ಗೊತ್ತಾಗೋದು ಆನ್ ಆಗಿದೆ ಅಂತ. ಬನ್ನಿ ಈಗ ಸೌಂಡ್ ಟೆಸ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸೌಂಡ್ ಟೆಸ್ಟ್ ಮಾಡೋಣ. ಫುಲ್ ಕಡಿಮೆ ಇದೆ ಸೌಂಡು. ಈಗ ನೋಡಿ, ಅರ್ಧನೇ ಕೊಟ್ಟಿರೋ ಸೌಂಡು. ಬೇಸ್ ಓಪನ್ ಮಾಡ್ತೀನಿ ನೋಡಿ. ಬೇಸ್ ಓಪನ್ ಮಾಡಿದ್ದೀನಿ ನೋಡಿ. ಬೇಸ್ನ ಕಡಿಮೆ ಮಾಡಿ ಟ್ರಬಲ್ನ ಜಾಸ್ತಿ ಕೊಡ್ತೀನಿ ನೋಡಿ. ಟ್ರಬಲ್ ಇನ್ನೆಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಇದರ ಬೇಸ್ ಪವರ್ ನೋಡಿಲ್ಲ. ಆ ಬೇಸ್ದು ವಿಡಿಯೋ ಹಾಕ್ತೀನಿ ನೋಡಿ. ಈಗ ನೋಡಿ, ಬೇಸ್ ಕನೆಕ್ಟ್ ಮಾಡಿದ್ದೀನಿ. ಈಗ ಆನ್ ಮಾಡ್ತೀನಿ ನೋಡಿ ಸಾಂಗು. ಈಗ ಸ್ಪೀಕರ್ ಮಾತ್ರ ವಾಲ್ಯೂಮ್ ಆನ್ ಇದೆ. ಇವಾಗ ಫ್ರೀಕ್ವೆನ್ಸಿ ಸ್ಟಾರ್ಟ್ ಮಾಡ್ತೀನಿ ನೋಡಿ.
ಇವಾಗ ಬೇಸ್ ವಾಲ್ಯೂಮ್ ಫುಲ್ ಮಾಡ್ತಾ ಇದ್ದೀನಿ. ಫುಲ್ ಆಗಿದೆ. ಫ್ರೀಕ್ವೆನ್ಸಿನ ಫುಲ್ ಇಟ್ಟಿದ್ದೀನಿ. ಈಗ ಸ್ವಲ್ಪ ಸೌಂಡ್ ಕೊಡ್ತೀನಿ ನೋಡಿ. ನೋಡಿ ಎಷ್ಟು ಪವರ್ ಇದೆ ಅಂತ ಬೇಸ್ ಇದರಲ್ಲಿ. ನೋಡಿ ಇನ್ನು ಸ್ವಲ್ಪ ಸೌಂಡ್ ಕೊಡ್ತೀನಿ ನೋಡಿ. ಇನ್ನು ಸೌಂಡ್ ಇದೆ ನೋಡಿ, ಬೇಕಿದ್ರೆ ಅರ್ಧನೇ ಕೊಟ್ಟಿರೋದು. ಅದು 100 ವೋಲ್ಟಿನ ಸ್ಪೀಕರ್ ಅಲ್ಲ, ಅದಕ್ಕೆ ಸ್ವಲ್ಪ ಸೌಂಡ್ ಸರಿ ಬರ್ತಾ ಇಲ್ಲ ಅಷ್ಟೇ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.